ಈಗ ನಿಮ್ಮ ಮೂಲಕ ಜನಗಳಿಗೆ ಗೊತ್ತಾಗೋದಕ್ಕೆ 2004ರಲ್ಲಿ ಒಂದು ಜಮೀನು ಸೇಲ್ ಆಗ್ತದಪ್ಪ ಸಿದ್ದರಾಮಯ್ಯನವರ ಬಾಮೈದನಿಗೆ. ಏನು ಜಮೀನದು ನಿಮಗೆಲ್ಲ ಗೊತ್ತಿದೆ. ಕೆಸರೆ ಗ್ರಾಮದ 2004ರಲ್ಲಿ ಸೇಲ್ ಆಗೋ ಜಮೀನು ಯಾವುದು? ಕೆಸರೆ ಗ್ರಾಮದ 464ನೇ ಸರ್ವೆ ನಂಬರಲ್ಲಿ 3 ಎಕರೆ 16 ಗುಂಟೆ ಸೇಲ್ ರಿಜಿಸ್ಟ್ರೇಷನ್ ಆಗ್ತಿದೆ. ದೇವರಾಜನ್ನವರು ಮಾರ್ತಾರೆ. ಕೆಸರೆ ಗ್ರಾಮದಲ್ಲಿ ಆ ಸರ್ವೆ ನಂಬರಲ್ಲಿ ದೇವನೂರು ಬಡಾವಣೆ ಅಂತ 2001ರಲ್ಲಿ ನಿರ್ಮಾಣ ಆಗಿ ರೋಡ್ಗಳನ್ನು ಮಾಡಿ, ಸೈಟ್ಗಳನ್ನು ಮಾಡಿ, ಪಾರ್ಕ್ಗಳನ್ನು ಮಾಡಿ, ಸಿವಿಕ್ ಕಮ್ಯುನಿಟೀಸನ್ನು ಪ್ರೊವೈಡ್ ಮಾಡಿ, ಸೈಟ್ಗಳನ್ನು ಹಂಚಿರೋ ಜಾಗ ಕೃಷಿ ಭೂಮಿ ಹೆಂಗಾಗ್ಬಿಡ್ತದೆ? ದೇವನೂರು ಬಡಾವಣೆ. ಇದು ಮೇಲ್ನೋಟಕ್ಕಲ್ಲ, ಎಕ್ಸಿಕ್ಯೂಟ್ ಮಾಡಿರೋ ಸೇಲ್ ಡೀಡ್ಗಳ ಯಾವತ್ತು ಎಕ್ಸಿಕ್ಯೂಟ್ ಆಯಿತು ಅಂತ ನಿಮಗೆಲ್ಲ ನಾನು ಕಳಿಸಿರೋ ಇದರಲ್ಲಿ ಬಂದಿರ್ತದೆ. ಇಂಥ ದಿನ ಈ ಸೇಲ್ ಡೀಡ್ ಆಗೋದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ಜನಕ್ಕೆ ಕೊಟ್ಟಿದ್ದಾರೆ. ಮತ್ತು ಇವರು ತಂದು ಮಾರಿದ್ರಲ್ಲ, ಇವ್ರಿಗೇನು ಹಕ್ಕಿತ್ತು ಆ ಜಮೀನು? ಯಾರಿಗೋ ಸೈಟ್ ಅಲಾಟ್ ಆಗಿರೋ ಜಮೀನನ್ನು ನನ್ನ ಜಮೀನು, ರೈತರ ಜಮೀನು, ಕೃಷಿ ಭೂಮಿ ಅಂತ ಮಾರ್ಬೋದಾ? ಇವತ್ತು ನಾನು ವಿಧಾನಸೌಧದ್ದು ಹಳೆ ಸರ್ವೆ ನಂಬರ್ ತಂದುಬಿಟ್ರೆ ನಾನು ತಗೋತಾ ಇದ್ದೀನಿ, ನಾನು ಯಾರಿಗೋ ಮಾಡ್ತಾ ಇದ್ದೀನಿ ಅಂತ ಒಪ್ಗೆನಾ? CM ಒಪ್ಕೋತಾರಾ? DK ಶಿವಕುಮಾರ್ ಒಪ್ಕೋತಾರಾ? ಪ್ರಿಯಾಂಕಾ ಯಾರು ಕೃಷ್ಣ ಬೈರೇಗೌಡರು ಒಪ್ಕೋತಾರಾ? ಪೊಣ್ಣನ ಒಪ್ಕೋತಾರಾ? ವಿತ್ ವಾಟ್ ಅಥಾರಿಟಿ? ಆಯ್ತು ರೀ, ಯಾವುದೇ ಇರಲಿ, ಕನ್ವರ್ಟ್ ಆಗ್ಬಿಟ್ಟಿದೆ. ಅಲ್ಲಿ ಇದಿಲ್ಲಲ್ಲ, ಅಲ್ಲಿ ಕೃಷಿ ಭೂಮಿ ಇಲ್ಲಲ್ಲ, ಕೃಷಿ ಭೂಮಿನ ಮಾರಿದ್ರಂತೆ. ಸರಿ, 2025 ಬಂದ್ವಪ್ಪ. ಏನು ಬಂದ್ವಿ? ಕನ್ವರ್ಷನ್. ಯಾವ ಜಮೀನು ಕನ್ವರ್ಟ್ ಮಾಡ್ತಾರೆ? ಅದು ಮುಂಚಿತವಾಗಿ ಇವರು ಆ ಸೇಲ್ ಡೀಡಲ್ಲಿ ಹಾಕ್ತಾರೆ. ಇಂದಿನವರೆಗೂ ನಾನು ಕಂದಾಯ ಕಟ್ತಾ ಇದ್ದೀನಿ, ಇದಕ್ಕೆ ಈ ಭೂಮಿಗೆ ಇಲ್ಲಿವರೆಗೂ ಕಟ್ಟಿದ್ದೀನಿ ಅಂತ ಹಾಕ್ತಾರಪ್ಪ. ಯಾವ ಜಮೀನಿಗೆ ಕಂದಾಯ ಕಟ್ಟಿರೋದು? ಆ ಸೈಟ್ಗಳು ಮಾರಿದಾರಲ್ಲ ಅವ್ರ ಹೆಸರಲ್ಲಿ ಇವ್ರು ಕಂದಾಯ ಕಟ್ತಾ ಇದ್ರಾ? ನನ್ನ ಸುಪರ್ದಿಯಲ್ಲಿದೆ, ಐ ಆಮ್ ಇನ್ ಪೊಸೆಷನ್ ಆಫ್ ದಿಸ್ ಲ್ಯಾಂಡ್ ಅಂತಾರೆ. ಯಾರಿಗೆ? ಸೈಟ್ ಹಂಚ್ಬಿಟ್ಟಿರಲ್ಲ ಮೂಡನವರು. ಆ ಸೈಟ್ ಇವ್ರ ಪೊಸೆಷನ್ ಅಲ್ಲಿ ಇದ್ರಾ ಈ ದೇವರಾಜನವರು? ಕೊಂಡ್ಕೊಬಿಟ್ರು. ಕನ್ವರ್ಷನ್ ಬರೋಣ. ಕನ್ವರ್ಷನ್ ಯಾವ ಜಮೀನು ಮಾಡ್ತಾರೆ? ಆಲ್ರೆಡಿ ಸೈಟ್ಗಳನ್ನು ಮಾಡಿ, ಪಾರ್ಕನ್ನು ಮಾಡಿ, ರೋಡನ್ನು ಮಾಡಿ, ಸೈಟ್ಗಳನ್ನು ಹಂಚಿರೋ ಸೈಟ್ಗಳಿಗೆ ಕನ್ವರ್ಷನ್ ಕೊಡ್ತಾರೆ ಇವರು. ಇದರಲ್ಲಿ ಏನು ತಪ್ಪೇ ಕಾಣಿಸ್ತಾ ಇಲ್ಲ, ಏನು ತಪ್ಪೇ ಕಾಣಿಸ್ತಾ ಇಲ್ಲ ಯಾರಿಗೂ. ಪಾಪ 9-10 ಜನ ಮಂತ್ರಿಗಳಲ್ಲಿ ಕುಂತಿದ್ರು, ಮಂತ್ರಿ ಮಂಡಲ ಕುಂತ್ಕೊಂಡು ಚರ್ಚೆ ಮಾಡ್ತು. ಇವ್ರಿಗೆ ಯಾರಿಗೂ ಅನಿಸ್ಲೇ ಇಲ್ವಾ? ಯಾವುದ್ರಿ ಜಮೀನು ಅಕ್ವೈರ್ ಮಾಡ್ಕೊಂಡಿರೋದು? ಮೂಡ ನಿಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡ್ರ? 2004ರಲ್ಲಿ ನೀವು ಕೊಂಡ್ಕೊಂಡಾಗ ಅಲ್ಲಿ ಎಲ್ಲಿತ್ತು ಕೃಷಿ ಭೂಮಿ? ನೀವು ಕೊಂಡ್ಕೊಂಡಿದ್ದ ಭೂಮಿ ಎಲ್ಲಿದೆ ತೋರಿಸಿ. ಅಲ್ಲಿ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ರೆ, ಡೆವಲಪ್ ಆಗ್ಬಿಟ್ಟಿದ್ರೆ ಅದನ್ನ ಕೃಷಿ ಭೂಮಿ ಅಂತ ತಗೊಂಡಿದ್ದು ತಪ್ಪಲ್ವೇ? ಮಂತ್ರಿಮಂಡಲ 12 ಜನ 13 ಜನ ಮಂತ್ರಿಗಳು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸು. ಕನ್ವರ್ಷನಿಗೆ ತಹಸೀಲ್ದಾರ್ ಹೋಗ್ತಾರೆ. ತಹಸೀಲ್ದಾರ್ ಹೋಗ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದನ್ನ ದೇವನೂರು ಬಡಾವಣೆಯಲ್ಲಿ ಸೈಟ್ಗಳು ರೆಡಿ ಮಾಡಿ, ರೋಡ್ಗಳು ರೆಡಿ ಮಾಡಿ, ಅಷ್ಟೊತ್ತಿಗೆ ಆ ಲಿಸ್ಟು ಎಕ್ಸಿಕ್ಯೂಷನ್ ಲಿಸ್ಟ್ ಇದೆಯಲ್ಲ, ಅದು ಲಿಸ್ಟ್ ಜಾಸ್ತಿ ಆಯಿತು. 2005ರೊಳಗೆ ಇನ್ನೂ ಸೈಟ್ಗಳು ಎಕ್ಸ್ಟ್ರಾ ಕೊಟ್ಟಿದ್ರು. ಅದನ್ನ ಇನ್ಸ್ಪೆಕ್ಷನ್ ಮಾಡಿದ್ರಂತೆ. ಇನ್ಸ್ಪೆಕ್ಷನ್ ಮಾಡಿ ಇದು ಕನ್ವರ್ಷನ್ ಮಾಡ್ಬೋದು ಅಂತ. ಯಾವ ಜಮೀನು ಕನ್ವರ್ಟ್ ಮಾಡೋದು? ಯಾರ್ಯಾರಿಗೋ? ತಹಸೀಲ್ದಾರು ಹೋಗಿದ್ರಂತೆ. ನೆಕ್ಸ್ಟು DC ಹೋಗಿದ್ರಂತೆ. DC ಖುದ್ದಾಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರಂತೆ. ಏನಪ್ಪ ಕಾಣಿಸ್ತಲ್ಲಿ? ಸೈಟ್ಗಳು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಫಲಾನುಭವಿಗಳಿಗೆ. ಯಾರ್ಯಾರು ಕೇಳಿದ್ರು ಅಪ್ಲಿಕೇಶನ್ ಮೂಡನವ್ರು ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ನಿಮಗೆ ಎಲ್ಲಿ ಕಾಣಿಸ್ತು ಈ ಅಗ್ರಿಕಲ್ಚರ್ ಲ್ಯಾಂಡ್? ನಿಮಗೆ ಕೃಷಿ ಭೂಮಿ ಎಲ್ಲಿ ಕಾಣಿಸ್ತು DC-ಗೆ? ಅದು ಕನ್ವರ್ಟ್ ಮಾಡಿಬಿಡ್ತಾರೆ. ಏನು ಅಪರಾಧ ಇಲ್ಲ ಅದರಲ್ಲಿ.